ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಬಂದ್ಬಿಟ್ಟಿರಾ? ಹ್ಞೂ ರೀ, ಬಸ್ ಫ್ರೀಗೆ ಈ ಕಡೆ ಫ್ರೀನ ಅಂತ ಬಂದ್ಬಿಟ್ಟಿರಿ. ಅಮ್ಮ ಈಗ MP ಎಲೆಕ್ಷನ್ ನಡೀತಾ ಇದೆ. ಹ್ಞೂ ರೀ. ಪ್ರಧಾನಿ ಯಾರಾಗಬೇಕು ಅಮ್ಮ? ಯಾರಾಗಬೇಕು? ನರೇಂದ್ರ ಮೋದಿ. ಹಾಂ ಸರ್ ನಮಸ್ಕಾರ. ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿನೇ ಆಗ್ಬೇಕು. ನಮ್ಮ ದೇಶ ಉದ್ಧಾರ ಆಗ್ಬೇಕಾರ, ನಮ್ಮ ದೇಶ ಉಳಿಬೇಕಾರ ನರೇಂದ್ರ ಮೋದಿನೇ ಆಗ್ಬೇಕು. ಈಗ ಮಾಡಿದ್ದಾರೆ ಮೋದಿ ಅವರು. ಮುಂದೆ ಬದಲಾವಣೆ ಮಾಡೋಣ ಅಂತ ಮನಸ್ಥಿತಿ ಇದೆ. ಅಂತರ್ಗೆ ಏನು ಹೇಳ್ತೀರಾ? ಬದಲಾವಣೆ ನರೇಂದ್ರ ಮೋದಿ ಬಿಟ್ಟಿನ ಮತ್ತೆ ಬದಲಾವಣೆ ಯಾರ ಕೈಲಿನ ಸಾಧ್ಯನೇ ಇಲ್ಲ. ಅವರೇ ಆಗ್ಬೇಕು. ಅವರೇ ಆಗ್ಬೇಕು. ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ? ಬಸವರಾಜ ಡಾಕ್ಟರ್ ಅಂತ ನಿಂತಿದ್ದಾರೆ. ಅವ್ರ ಆದ್ನಪ್ಪ ಅಂತಂದ್ರೆ ಮುಂದೆ ನರೇಂದ್ರ ಮೋದಿಗೆ ಅನುಕೂಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಲೀಡ್ ಬಂದದ ಕಣ್ಣು ಮುಚ್ಚಿ ಬರ್ತಾರೆ BJP ಈ ಸರಿ. ಬರುತ್ತೆ. 28 ಸೀಟ್ದೊಳಗೆ ಟೋಟಲ್ ಕರ್ನಾಟಕದೊಳಗೆ 24 ಕಟ್ಟಿಟ್ಟು ಬರ್ತೀವಿ ನೋಡ್ರಿ BJP ಶೀಟ್. ಜಯ ಬೇರೆ ಹೊಡಿತೈತ್ರಿ ಎಲ್ಲ ರೀತಿಯಿಂದ. ಸೋಮಶೇಖರ್ ಅಕ್ಕಿ ಅಂತ ಈ ಸರಿ ಬರೀ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ಕಡೆನೂ ಗೊತ್ತಾಗಿದೆ ಕಾಂಗ್ರೆಸ್ಸಿಂದ ಸರ್ಕಾರದ ಏನು ಆಡಳಿತ, BJPದ ಏನು ಆಡಳಿತ ಅನ್ನೋದು ಪ್ರಚಾರ ಇರಲಾರ್ದು BJP ಆರ್ಸಿ ಬರ್ತದೆ. ಅಲ್ಲಿ ಮೋದಿಯವ್ರಿಗೆ ಆಗ್ತವೆ. ಮೋದಿಯವರಿಗೆ ಯಾಕೆ? ಹೌದ್ರಿ, ಯಾಕೆ? ಮತ್ತು ದೇಶ ಉದ್ಧಾರ ಅವ್ರಿಗೆ ಹಾಕ್ಬೇಕ್ರಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮದರ್ಸಬ್ರ ಅಂತ. ನಾವು ಕಾಂಗ್ರೆಸ್ ಮಂದಿ, ನಾವು ಪಕ್ಕಾ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಬಿಟ್ಟು ಆಳ್ಗಡೆಗಲ್ಲ ನಾವು. ಈಗನೇ ನಾವು ಹುಟ್ಟಿದ ಇದ್ದಾನೆ ಕಾಂಗ್ರೆಸ್ ಬೆಳೆದ್ರೆ ಕನಸು. ಪ್ರಧಾನಿ ಯಾರಾಗ್ಬೇಕು ಮತ್ತೆ? ಪ್ರಧಾನಿ ನಮ್ಮ ಇವರು ಆಗ್ಬೇಕು, ನಮ್ಗ ಸಿದ್ದರಾಮಯ್ಯ. ಪ್ರಧಾನಿನ ಹೌದು. ನಿಂತಿಲ್ಲಲ್ಲ ಎಲೆಕ್ಷನ್ಗೆ ಅವರು. ನೆನೆಸಿದ್ರೆ ನಮ್ಗೆ ಈತ ಆಗ್ತಾನಲ್ಲ, ಸೋನಿಯಾ ಗಾಂಧಿ ಮಗಳು ಮಗಳಾಗ್ತಾಳೆ. ಪ್ರಿಯಾಂಕಾ. 70 ವರ್ಷ ಇದ್ರ ಬೇರೆ ಐತಿ ರಾಜಕೀಯ, ಈಗಿನ ರಾಜಕೀಯ ಬೇರೆ ಐತಿ. 70 ವರ್ಷದಾಗ ಎಲ್ಲರೂ ಒಂದಾಗಿದ್ವಿ. ಈಗ ಏನೈತಿ, ನಾನು ಹೆಚ್ಚು ನೀನು ಹೆಚ್ಚು ಅಂತ ಬಡದಾಡಕ್ಕೆ ಹಚ್ಚಾರ ಅವ್ರು. ಆ ಬಡದಾಡಲಿಂದ ಏನು ಪ್ರಯೋಜನ ಇಲ್ಲ, ಅದರಿಂದ ಏನೇ ಲಾಭ ಐತಾ? ಪ್ರಿಯಾಂಕಾ ಗಾಂಧಿ ಪ್ರಧಾನಿ. ಹೌದು ಹೌದು ಹೌದು. ಹೆಣ್ಮಗಳು ಆಳ್ಬೇಕು. ಹೌದು. ಓಕೆ, ಥ್ಯಾಂಕ್ ಯು. ನಾವು ಕೊಪ್ಪಳ ಜಿಲ್ಲೆದಾರ. ನಾವು ಹೌದಾ? ನಮ್ಮ ಕಾಂಗ್ರೆಸ್. ನಮ್ಮ ಹೆಸರು ನಾವು ಜಾನಕಿ ಬಾಯಿ. ಮನೆಯಲ್ಲೇ ಇರ್ತೀರಾ? ಹ್ಞೂ ರೀ. ಅಮ್ಮ ಈಗ ಒಳ್ಳೇದಾಗುತ್ತೆ. ಮೋದಿನ ಬರ್ಬೇಕ್ರಿ. ಮೋದಿನೇ ಬರ್ಬೇಕು. ಒಳ್ಳೇದು ಮಾಡಿದಾರ? ಮಾಡ್ಯಾರ, ಚಲೋ ಮಾಡ್ಯಾರ. ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು. ಅಮ್ಮ ಚಲೋ ಇದೆ ಅಣ್ಣ. ಎಷ್ಟು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಿದ್ದೀರಾ? ನಾವು 20 ವರ್ಷ ಆಯ್ತು. ಅಣ್ಣ ಒಂಚೂರು ಮುಂದಕ್ಕೆ ಬರ್ರಿ ಅಣ್ಣ. 20 ವರ್ಷ ಆಯ್ತು. 20 ವರ್ಷ ಜೀವನ ಸಾಕ್ತಿದ್ದೇನಾ? ಹ್ಞೂ ರೀ. ಇದರಲ್ಲೇ ಇದರಲ್ಲೇ ಈಗ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನ ಒಂದು ಪ್ರಶ್ನೆ. ನಮ್ಗೆ ನರೇಂದ್ರ ಮೋದಿ ಆಗ್ಬೇಕು. ನರೇಂದ್ರ ಮೋದಿ ಆಗ್ಬೇಕು. ಹೌದು. ಇಲ್ಲಿ ನಿಮ್ಮಲ್ಲಿ ಯಾರು ನಿಂತಿದ್ದಾರೆ ಎಲೆಕ್ಷನ್? ನಮ್ಮ ಬಸವರಾಜ್ ಅಂತ, ಕೆ ಬಸವರಾಜ್ ಅಂತ ಅವ್ರು ನಿಂತಾರೆ. ಅವ್ರಿಗೆ ಮಾಡೋದು. ಅವ್ರಿಗೆ ಊಟ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಚೆನ್ನಪ್ಪ ಕಂಕೂರ್ ಅಂತಂದ್ರೆ. ನಮ್ಮ ಹೆಸರು ಬಡೇಗೌಡ, ಕಲಾಲ್ ಬಂಡಿ. ಹೌದಾ? ನಿಮ್ಮ ಮನೆಯವ್ರ ಹೆಸರು? ನಮ್ಮ ಹೆಸರು ಕಾದ್ರಬಿ. ಅಲ್ಲ, ಮನೆಯವ್ರ ಹೆಸರು? ನಮ್ಮ ಮನೆಯವ್ರ ಹೆಸರು ಕಾದ್ರಬಿ. ಹೌದಾ? ಈಗ ಚುನಾವಣೆ ಬಂದಿದೆ, MP ಚುನಾವಣೆ. ಹೌದು ಮೇಡಮ್. ಯಾರಿಗೆ ವೋಟ್ ಮಾಡಿದ್ರೆ ಒಳ್ಳೇದು ಅಂತೀರಾ? ನಾವು ಕಾಂಗ್ರೆಸ್ಸಿಗೆ ಮಾಡ್ತೀವಿ ಮೇಡಮ್. ಕಾಂಗ್ರೆಸ್. ಯಾರಿದ್ದಾರೆ ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಮೇಡಮ್ ಅವರು. ಕಾಂಗ್ರೆಸ್ ಯಾರು ನಿಂತಿದ್ದಾರೆ? ಯಾರೇ ನಿಂತಾರೆ ಕಾಂಗ್ರೆಸ್ ಅವ್ರಿಗೆ ಮಾಡ್ತೀವಿ ನಾವು. ಅವ್ರು ಯಾರೇ ನಿಂತಾರೆ? ಯಾರೇ ನಿಂತಾರೆ ಅವ್ರಿಗೆ ಮಾಡ್ತೀವಿ. ಅವ್ರಿಗೆ ಮಾಡಿಸ್ಕರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಶಂಕರ್ ಮೇಟಿ ಅಂತ. ಶಂಕರ್ ಮೇಟಿ. ಸರ್, ದೇಶಕ್ಕೆ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು ಆಗಬೇಕು. ಮೋದಿನೇ ಆಗಬೇಕು. ಯಾಕೆ ಮೋದಿನೇ ಆಗಬೇಕು ಅಂತ ಆಯ್ಕೆ ಮಾಡ್ತೀರಾ? ಆಡಳಿತ ಚೆನ್ನಾಗಿದೆ, ಹಾಗಾಗಿ ಅವ್ರಿಗೆ ನಮ್ಮದು ಓಟ ಅವ್ರಿಗೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.